ನಮಸ್ಕಾರ ವೀಕ್ಷಕರೇ. ನೂಪುರ ಭ್ರಮರಿಯು ವಿಂಶತಿ ಉತ್ಸವದ ಸಂಭ್ರಮದಲ್ಲಿದೆ. ಇಂತಹ ಹೊತ್ತಿನಲ್ಲಿ ಒಮ್ಮೆ ನಮ್ಮ ಹೆಜ್ಜೆಗಳನ್ನ ಸಿಂಹಾವಲೋಕನ ಮಾಡಿಕೊಳ್ಳೋಣ ಎಂದು ಹೊರಟಿದ್ದೇವೆ. ನೀವು ಸಾಕ್ಷಿಯಾಗಿರ್ತೀರಿ ಅಲ್ವಾ? 2007 ಜನವರಿ 30ರಂದು ಆರಂಭವಾದ ನೂಪುರ ಭ್ರಮರಿ ಪತ್ರಿಕೆ ಹೇಗೆ ವಿವಿಧ ರೀತಿಯಲ್ಲಿ ತನ್ನ ಪಯಣವನ್ನ ಕ್ರಮಿಸಿತು ಅನ್ನುವುದರ ಒಂದು ಸಂಕ್ಷಿಪ್ತ ಪಕ್ಷಿ ನೋಟವನ್ನ ನೀವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೀರಿ. ಈಗ ಅದರ ವಿವರವಾದ ಪ್ರಸ್ತುತಿಯನ್ನ ಕಾಣೋಣವೇ, ಬನ್ನಿ. ಪುಟ್ಟಗಿಡವೊಂದು ದೊಡ್ಡ ಮರವಾಗಿ ಬೆಳೆಯುವುದೇ. ಕ್ರಮೇಣ ನೂಪುರ ಭ್ರಮರಿ ಭಾರತೀಯ ಪತ್ರಿಕೆಗಳ ಸಾಲಿನಲ್ಲಿ ನೋಂದಾವಣೆಗೊಂಡಿತು. ಅಷ್ಟೇ ಅಲ್ಲದೆ ISSN ಸಂಖ್ಯೆಯನ್ನು ಕೂಡ ಕರ್ನಾಟಕದ ಕಲಾಪತ್ರಿಕೆಗಳ ಸಾಲಿನಲ್ಲಿ ಮೊದಲೆಂಬಂತೆ ಪಡೆದು ಪ್ರಕಟವಾಗುತ್ತಿತ್ತು. ಎಷ್ಟೋ ಸಂಶೋಧನಾ ಬರಹಗಳು, ವಿಚಾರಪೂರ್ಣ ಮಾಹಿತಿಗಳು, ಅಂಕಣಗಳು, ನೃತ್ಯ ಪ್ರಬಂಧಗಳು, ರಚನೆಗಳು ಹೀಗೆ ಒಂದಲ್ಲ ಎರಡಲ್ಲ ಹಲವು ರೀತಿಯಿಂದ ಕಂಗೊಳಿಸ್ತಾ ಬಂತು. ಪತ್ರಿಕೆ ಜೆರಾಕ್ಸ್ ಪ್ರತಿಯಾಗಿ ಮೂಡಿ ಬಂದದ್ದು ಕ್ರಮೇಣ ಡಿಸೈನ್ನಲ್ಲಿ ಕೊಂಚ ಮುಂದಕ್ಕೆ ಪ್ರವರ್ತಿಸಿತು. ಮುದ್ರಣ ಕಚೇರಿಗಳಲ್ಲಿ ಮುದ್ರಿಸುವ ಮಟ್ಟಕ್ಕೆ ಏರಿತು. ವರ್ಣಮಯ ಪುಟಗಳನ್ನು ತಾಳಿತು. ಮುದ್ರಣಗೊಂಡ ಪ್ರತಿಯೊಂದು ಪತ್ರಿಕೆಯು ಆಗ ತಾನೇ ಗರ್ಭದಿಂದ ಹೊರಬಂದ ಮಗುವಿನಂತೆ ಭಾಸವಾಗುವುದು. ಪ್ರತಿ ಸಲ ಹೊಸ ಕೂಸನ್ನ ಬರಮಾಡಿಕೊಳ್ಳುವ ಸಂಭ್ರಮ ಸಂಪಾದಕಿಗೆ. ಪ್ರತಿ 2 ತಿಂಗಳಿಗೂ ಹೊಸ ಕೂಸನ್ನ ಮುದ್ದಾಡಿ ಸುತ್ತ ಅಂಗಿ ಹೊಲಿದು, ಅಂದರೆ ಎಲ್ಲರಿಗೂ ಕಳಿಸಲು ಪೊಟ್ಟಣದಂತೆ ಕಟ್ಟಿ ಅಂಚೆ ಕಚೇರಿಗೆ ಒಂದು ಸಂಪಾದಕರು ಅಥವಾ ಸಂಸ್ಥಾಪಕ ಅಧ್ಯಕ್ಷರು ಒಯ್ದು ಚೀಟಿಯನ್ನು ಅಂಟಿಸಿ ವಿಳಾಸವನ್ನ ಬರೆದು ಡಬ್ಬಿಗೆ ಹಾಕಿ ಬರುವುದು. ಅದು ಒಂದು ವ್ರತ. ಹೀಗೆ 10 ವರ್ಷಗಳಿಗೂ ಮಿಗಿಲಾದ ವ್ರತದಲ್ಲೇ ಸಂಸ್ಥಾಪಕರು ಸಂಪಾದಕರು ತಮ್ಮ ಕಾಲವನ್ನ ತೆಗೆದರು. ಈ ಕಾಯಕದಲ್ಲಿ ಮನೋರಮಾ ಅವರ ಪತಿ ವಿಷ್ಣು ಪ್ರಸಾದರು ಜೊತೆಯಾಗುತ್ತಾ ಬಂದರೇನೆ ಇರಲಿ. ಹೀಗೆ ಜನಿಸಿದ ನೂಪುರ ಭ್ರಮರಿ ನಮ್ಮನ್ನ ಬೆಳೆಸಿದ್ದಾಳೆ, ತಾನು ಬೆಳೆದಿದ್ದಾಳೆ. ವಾರ್ಷಿಕ ಸಂಭ್ರಮಗಳಲ್ಲಿ ವಿಶೇಷ ಸಂಚಿಕೆಗಳು ನಂತರದಲ್ಲಿ ತಯಾರಾಗಿವೆ. ಪ್ರಥಮವೆನಿಸುವ ಅದೆಷ್ಟೋ ಕೈಂಕರ್ಯಗಳನ್ನು ಕೂಡ ಹಮ್ಮಿಕೊಂಡಿದೆ. ಉದಾಹರಣೆಗೆ 5ನೇ ವರ್ಷದ ಹೊತ್ತಿಗೆ ಕರ್ನಾಟಕದಲ್ಲೇ ನೂಪುರ ಭ್ರಮರಿ ಪ್ರತಿಷ್ಠಾನವು ಸಂಘಟಿಸಿದ ನೃತ್ಯ ಸಂಶೋಧನಾ ವಿಚಾರ ಸಂಕಿರಣವು ಮೊಟ್ಟ ಮೊದಲ ಬಾರಿಗೆ ಸಂಶೋಧನಾ ಸಂಗ್ರಹ ಸೂಚಿ, ಪುಸ್ತಕ ಪತ್ರಿಕಾ ಸೂಚಿಯನ್ನು ಕೂಡ ಒಳಗೊಂಡು ಹಲವು ಬಗೆಯ ಲೇಖನ, ವಿಮರ್ಶಾ, ಮಾರ್ಗದರ್ಶಿಯ ವಿಶೇಷ ಸಂಕಲನವನ್ನು ಕೂಡ ಅನಾವರಣಗೊಳಿಸಿತು. ಕರ್ನಾಟಕದಲ್ಲೇ ಮೊಟ್ಟ ಮೊದಲನೆಯದಾಗಿ ಯಕ್ಷಗಾನದ ಸ್ತ್ರೀ ವೇಷ ಕಲಾವಿದರ ಸಂದರ್ಶನವನ್ನ ಸಂಶೋಧನಾಬದ್ಧವಾಗಿ ನಡೆಸಿ ಆ ಮೂಲಕ ಸ್ತ್ರೀ ವೇಷದ ಮಜಲುಗಳನ್ನು ದಾಖಲಿಸಿತು. ಪ್ರಪ್ರಥಮ ನೃತ್ಯ ಸಂಶೋಧನಾ ನಿಯತಕಾಲಿಕೆ ನೂಪುರಾಗಮವು ಕೂಡ ಅದರ ಮುಂದಿನ ವರ್ಷಗಳಲ್ಲಿ ಅನಾವರಣಗೊಂಡಿತು. ಈ ಪತ್ರಿಕೆಯ ಒಂದು ಅನಾವರಣಕ್ಕೋಸ್ಕರ ಅನೇಕಾನೇಕ ಕಾರ್ಯಕ್ರಮಗಳ ಸ್ವರೂಪವೂ ಕೂಡ ವಿನ್ಯಾಸಗೊಳ್ಳುತ್ತಲೇ ಹೋಯಿತು. ಸಮಾನ ಮನಸ್ಕರಾದ ಅನೇಕ ಸ್ನೇಹಿತರು ಸೇರುತ್ತಲೇ ಹೋದರು. ಅಂಕಣಕಾರರಾಗಿ ಹಲವರು ಬಂದರು, ವಿನ್ಯಾಸಗಳಲ್ಲಿ ತೊಡಗಿಸಿಕೊಂಡ್ರು, ಕಾರ್ಯಕ್ರಮಗಳಲ್ಲಿ ಜೊತೆಯಾದರು. ಹೀಗೆ ನೂಪುರ ಭ್ರಮರಿಯ ಹಲವು ಹಂತಗಳಲ್ಲಿ, ಆಯಾಮಗಳಲ್ಲಿ ಅವರ ಸಾಹಚರ್ಯ ದೊರಕುತ್ತಾ ಹೋಯಿತು. ಅದಾಗಿ ಅವರವರ ಋಣವಿದ್ದಷ್ಟು ದಿನ ಕೆಲವರು ಕರ್ತವ್ಯವನ್ನ ನಿರ್ವಹಿಸಿ ಮರೆಯಾಗಿಯೂ ಕೂಡ ಹೋದವರಿದ್ದಾರೆ. ಇದ್ದಷ್ಟು ದಿನವೂ ಚೆನ್ನಾಗಿ ನಗುನಗುತ್ತಲೇ ಇರುವುದೇ ಜೀವನವಲ್ವೇ? ಆ ಸಂತೃಪ್ತಿ ನಮಗೆ ಇಂದಿಗೂ ಜೊತೆಗಿದೆ. ಹೀಗೆ ಆರಂಭಿಕ ದಿನಗಳಿಂದ ಮೊದಲುಗೊಂಡು ಈವರೆಗೂ ನಮ್ಮನ್ನ ಹೊರೆದವರು, ನಮ್ಮ ಕುಟುಂಬಸ್ಥರು, ಬಂಧು ಮಿತ್ರರು, ಸ್ನೇಹಿತರು ಒಬ್ಬರೇ ಇಬ್ಬರೇ ಹೆಸರು ಹೇಳ್ತಾ ಹೋದರೆ ಬರವಣಿಗೆಯ ಸಾಲು ಮುಂದೋಡ್ತಾ ಇರುತ್ತೆ, ಮುಗಿಯುವುದೇ ಇಲ್ಲ. ಕಲಾಸಕ್ತರ ಸಹೃದಯರ ನೆರವಿನಲ್ಲಿ ನೂಪುರ ಭ್ರಮರಿ ಬೆಳೆದಿದೆ. ಹೀಗೆ ಸಹಕಾರಿಯಾದ ಎಲ್ಲರಿಗೂ ಸದಾ ನೂಪುರ ಭ್ರಮರಿಯು ಎಂದೆಂದಿಗೂ ಋಣಿಯಾಗಿರುತ್ತದೆ. ಅದಾಗಿ ಸುಮಾರು 13 ವರ್ಷಗಳ ಕಾಲ ಪತ್ರಿಕೆ ಮುದ್ರಣಗೊಳ್ತಾನೆ ಇತ್ತು. 14ನೇ ವರ್ಷದ ಹೊತ್ತಿಗೆ ಮುದ್ರಣವನ್ನ ಕೊಂಚ ನಿಲ್ಲಿಸ್ತಾ ಸಂಪೂರ್ಣ ಆನ್ಲೈನ್ ದರ್ಜೆಗೆ ಏರಿತು. ಗಾತ್ರವೂ ಪಾತ್ರವೂ ಕೂಡ ದೊಡ್ಡದಾಯಿತು. 2 ವೆಬ್ಸೈಟ್ಗಳು ಕೂಡ ಮೂಡಿ ಬಂದವು. ಹೌದು, ಇಂದಿಗೆ ಪತ್ರಿಕೆ ಮುದ್ರಣವಾಗಿ ಕೈ ಸೇರ್ತಿಲ್ಲ, ನಿಜ. ಯಾಕೆ? ಬದಲಾದ ಓದುಗರ ಮನಸ್ಥಿತಿ, ಮುದ್ರಣ ವೆಚ್ಚ, ಸಹಕಾರದ ಕೊರತೆ, ತಿಂಗಳು ಸ್ವಂತ ಜೇಬಿನಿಂದಲೇ ಖರ್ಚಾಗುತ್ತಲೇ ಹೋದಂತಹ ಲಕ್ಷಾಂತರ ರೂಪಾಯಿಗಳು. ಹೀಗೆ ಪತ್ರಿಕೆಯ ಆಯಾಮ ಬೇರೊಂದು ಮುಖವನ್ನ ತಾಳಿದ್ದೇ ಇದಕ್ಕಾಗಿ. ಹೀಗಿದ್ದು ಕಲೆಯ ವಿವಿಧ ನೆಲೆಗಳನ್ನ ವಸ್ತುನಿಷ್ಠವಾಗಿ ಗುರುತಿಸಿ ಪ್ರಕಟಿಸುವ ಕೆಲಸವನ್ನ ಈವರೆಗೂ ಕೂಡ ಅನೂಚಾನವಾಗಿ ಮಾಡ್ತಾ ಬಂದಿದೆ. ಆನ್ಲೈನ್ ಪತ್ರಿಕೆಯಾಗಿದ್ದು ಕೂಡ ನಿಧಾನವಾಗಿ ಇಂದಿನ ಮಾಹಿತಿಯ ಜಗತ್ತಿನ ಓಟವನ್ನು ಗುರುತಿಸಿಕೊಂಡು ನಿಧಾನಕ್ಕೆ ಆನ್ಲೈನ್ ಪ್ರತಿಗಳಲ್ಲೂ ಕೂಡ ಬದಲಾವಣೆಯನ್ನು ಮಾಡಿಕೊಳ್ತು. ಪತ್ರಿಕೆ ನಡೆಸುವುದೇನು ಸುಲಭದ ಕೆಲಸ ಅಲ್ಲ ಬಿಡಿ. ಆದರೆ ಪತ್ರಿಕೆ ಮುದ್ರಣ ರೂಪದಲ್ಲಿ ನಿಂತರೂ ಪತ್ರಿಕೆಯ ಆಶಯವು ಬೇರೆ ಬೇಕಾದಷ್ಟು ರೀತಿಯಿಂದ ಮುಂದುವರಿಯುತ್ತಲೇ ಇದೆ. ಅದು ನಿಯಮಿತವಾಗಿ ತನ್ನ ಕಾರ್ಯಕ್ರಮಗಳಲ್ಲಿ, ಕೋರ್ಸ್ಗಳಲ್ಲಿ, ಪುಸ್ತಕಗಳ ಮೂಲಕ ಆಯಾ ಕಾಲಕ್ಕೆ ಬೇಕಾದ ನಿರೀಕ್ಷೆಯನ್ನ ಪಕ್ಕಕ್ಕೆ ಇಟ್ಟುಕೊಂಡೇ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಮಾಧ್ಯಮ ಪ್ರಸರಣಗಳಲ್ಲೂ ಕೂಡ ತೊಡಗಿಸಿಕೊಂಡಿದೆ. ಎಷ್ಟೋ ಸಲ ಹಲವರು ಕೇಳಿದ್ದಿದೆ, ಪತ್ರಿಕೆ ನಿಂತ ಮೇಲೆ ಸಂಸ್ಥೆಯಾಗಿ ನಡೆಸುವ ಬದಲು ವ್ಯಕ್ತಿಯಾಗಿ ಮುನ್ನಡೆಯಿದರೆ ಇಷ್ಟು ಹೊತ್ತಿಗೆ ಹೆಸರನ್ನು ಮಾಡಬಹುದಿತ್ತು, ಹಣ ಕೈ ಬಿಡ್ತಾ ಇರಲಿಲ್ಲ, ಹಾಗೆ ಇನ್ನೂ ಹೆಚ್ಚಿನ ಸಂಪತ್ತನ್ನ ಕ್ರೋಢೀಕರಣ ಮಾಡಬಹುದಾಗಿತ್ತಲ್ವೇ ಅಂತ.
ಆದರೆ ಸಹಬಾಳ್ವೆಯಲ್ಲಿರುವ ಸೌಖ್ಯ ಮತ್ತು ಹಿಮಾಲಯದವರೆಗೂ ಏರಿ ನಿಂತರೆ ಜೊತೆಯಲ್ಲಿ ನಮ್ಮವರು ಒಂದಷ್ಟಾದರೂ ಮಂದಿ ಇರಬೇಕೆನ್ನುವಂತಹ ಹಪಹಪಿಕೆ, ಧನ್ಯತೆ, ಒಳ್ಳೆಯದನ್ನೇ ಒಗ್ಗಟ್ಟಾಗಿ ಸಾಧಿಸುವ ಹಂಬಲ, ಛಲ, ಧೈರ್ಯ, ಪ್ರೀತಿ, ವಿಶ್ವಾಸ, ಸ್ನೇಹ, ಮೌಲ್ಯ ಚಿಂತನೆ, ಸಮಷ್ಟಿ ಮತ್ತು ಸಮೂಹ ಅಥವಾ ಸಮುದಾಯದ ಕಡೆಗೆ ಒಂದು ಸದಾ ಕ್ಷೇಮಕರವಾದ ದೃಷ್ಟಿ, ಮನುಷ್ಯ ಸಂಬಂಧಗಳಲ್ಲಿ ಒಂದು ಮಾರ್ಧವತೆ, ಇವೆಲ್ಲ ಸಿಗಬೇಕು ಅಂತಂದ್ರೆ ಸಾಂಸ್ಥಿಕವಾಗಿ ನಾವು ಗಟ್ಟಿಯಾದಷ್ಟು ಅದು ಹಿರಿದಾಗ್ತಾ ಹೋಗುತ್ತೆ. ಅದಕ್ಕೆ ಈ ಸಂಸ್ಥೆಗೆ ನನ್ನ ಸಹಿತ ಜೊತೆಗೆ ನನ್ನೊಂದಿಗೆ ಕೆಲಸ ಮಾಡ್ತಾ ಇರುವಂತಹ ಎಲ್ಲರೂ ಋಣಿಯಾಗುತ್ತಲೇ ಇದ್ದೇವೆ. ಅಂದ ಹಾಗೆ ಪತ್ರಿಕೆಯಲ್ಲದೆ ನಮ್ಮ ಕೆಲಸಗಳ ಬೇರೆ ಬೇರೆ ರೀತಿಯ ವ್ಯವಸ್ಥೆ, ಕ್ರಮ ಈ 20 ವರ್ಷದಲ್ಲಿ ಏನಿದೆ, ಅವು ಏನೆಂದು ನೋಡಬೇಕೆ? ಸರಿ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ವೇ? ನಮಸ್ಕಾರ.